ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಫಿಶ್ ತವಾ ಫ್ರೈ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಿಶ್ಗೆ ಮಸಾಲೆನ ಕಲಿಸ್ಕೊಳ್ಳೋಣ. ಧನಿಯಾ ಪುಡಿ, ಅರಿಶಿನ, ಪೆಪ್ಪರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ ನಾವು ತೊಗೊಂಡಿರೋ ಫಿಶ್ ಬಂದು ಜಿಲೇಬಿ. ಸೊ ಫ್ರೈಗೆ ಬೇಕಾಗಿರೋ ಥರ ಇದೆ ಪೀಸಸ್ಸು, ತುಂಬ ಫ್ರೆಶ್ ಇದೆ. ಅಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ನೆಕ್ಸ್ಟ್ ಅರಿಶಿನದ ಪುಡಿ ಒಂದು 2 ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಕಡಲೆ ಹಿಟ್ಟು ಒಂದು 4 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಕಾರ್ನ್ಫ್ಲೋರ್ ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಸಾಲ್ಟ್ ಒಂದು 2 ಟೇಬಲ್ ಸ್ಪೂನ್ ಹಾಕಿ, ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ವಾಟರ್, ಮಸಾಲಾಗೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಮಸಾಲ ಒಂದು ಸ್ವಲ್ಪ ತಿಕ್ಕಾಗಿದ್ರೆ ಬೇಗ ಬೈಂಡ್ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಸಾಲ ಕಲಿಸ್ಕೊಂಡ್ರೆ ಸಾಕು. ಬೇಕಂದ್ರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ, ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ. ಸೊ ಈಗ ಫಿಶ್ ತಗೊಂಡು ಮಸಾಲಾನ ನೀಟಾಗಿ ಫಿಶ್ಗೆ ಅಪ್ಲೈ ಮಾಡಿ. ಎಲ್ಲ ಒಂದೇ ಸಲ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಮಸಾಲ ಹಿಡಿಯಲ್ಲ. ಸೊ ಸಪ್ರೇಟ್ ಆಗಿ ತಗೊಂಡು ಈ ಥರ ಹಚ್ಚೋದ್ರಿಂದ ಮಸಾಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಸೊ ಇಲ್ಲಿ ಜಿಲೇಬಿ ಫಿಶ್ ಬಂದು ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕೆರೆಯಿಂದ ತಂದಿದ್ದು, ರೀಸೆಂಟಾಗಿ ಫ್ರೆಶ್ ಆಗಿತ್ತು. ಸೊ ಅದನ್ನು ಫ್ರೈಗೆ ಎತ್ಕೊಂಡಿದ್ದೀವಿ. ನಾವು ಫ್ರೈನ ಒಲೆ ಮೇಲೆ ಮಾಡ್ತಾ ಇದ್ದೀವಿ. ಸೊ ತವಾ ಚೆನ್ನಾಗಿ ಕಾದ್ಮೇಲೆ ನಾವು ಅದ್ರ ಮೇಲೆ ಫಿಶಸ್ ಹಾಕ್ಕೊಳ್ಳೋಣ. ತವಾಗೆ ಈಕ್ವಲ್ ಆಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ, ಆಲ್ ದ ಸೈಡ್ಸ್, ಸೊ ದಟ್ ಮಸಾಲ ತವಾಗ ಅಂಟ್ಕೊಳ್ಳಲ್ಲ. ತವಾ ಫ್ರೈಗೆ ಜಾಸ್ತಿ ಆಯಿಲ್ ಏನು ನೆಸೆಸರಿ ಇರಲ್ಲ. ಸೊ ತವಾ ಕಾದಿದೆ. ಸೊ ನಿಧಾನವಾಗಿ ಅದ್ರ ಮೇಲೆ ಮಸಾಲ ಹಾಕಿರೋ ಫಿಶಸ್ನ ಹಾಕ್ಕೊಳ್ಳಿ. ಆಗಾಗ ಸ್ವಲ್ಪ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಒಲೆ ಹುರಿ ಜಾಸ್ತಿ ಇದ್ರೇನು ಕಷ್ಟ, ಸೊ ಬೇಗ ಸೀದೋಗುತ್ತೆ. ಸೊ ಹಂಗಾಗಿ ನಾವು ಬ್ರಷ್ ತೊಗೊಂಡು ಆಯಿಲ್ ಅಪ್ಲೈ ಮಾಡ್ಕೊತಿದ್ದೀವಿ. ಬೇಕಂದ್ರೆ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಹಳೆ ತವ ನಮ್ಮ ಮನೇಲಿ ಇದ್ದಿದ್ದು. ನೀವು ಫಿಶ್ನ ಈ ರೀತಿ ನೀವು ಒಲೆ ಮೇಲೆ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಎಣ್ಣೆ ಯೂಸ್ ಆಗಲ್ಲ, ಮಸಾಲ ಚೆನ್ನಾಗಿ ಹಿಡಿದಿರುತ್ತೆ, ಮತ್ತೆ ಫಿಶು ಚೆನ್ನಾಗಿ ಬೇಯುತ್ತೆ. ಈ ರೀತಿ ಹೊರಗಡೆ ಅಟ್ಮಾಸ್ಫಿಯರ್ ಅಲ್ಲಿ ಮಾಡ್ಕೊಂಡು ತಿಂದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ಸೈಡಲ್ಲಿ ಆನಿಯನ್ಸ್ ಇದೆ, ಅದ್ರ ಜೊತೆ ಮಂಚ್ ಮಾಡಿಕೊಂಡು ತಿಂದರೆ ಸೈಕಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ಸೂಪರ್ಬ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.